ಹಲೋ ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಜಿ ಎಜುಟೆಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಆ್ಯಪ್ ಗ್ರೇಡ್ಗಳನ್ನು ತುಂಬುವುದು ಹೇಗೆ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲನ್ನು ಆದಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೂ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ಮೊದಲನೇದಾಗಿ ಕ್ರೋಮ್ ಬ್ರೌಸರ್ಗೆ ಹೋಗಬೇಕು. ಕ್ರೋಮ್ ಬ್ರೌಸರ್ಗೆ ಹೋದ ನಂತರ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದು ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದು ಆಲ್ರೆಡಿ ನೀವು ಅಲ್ಲಿ ನಿಮ್ಮ ಪಾಸ್ವರ್ಡನ್ನು ಸೇವ್ ಮಾಡಿದರೆ ಅದು ನಿಮ್ಮ ಹೆಸರಿಗೆ ಓಪನ್ ಆಗುತ್ತೆ. ಸೊ ಇಲ್ಲಾಂದರೆ ನಾವು ಮತ್ತೆ KJD ನಂಬರ್ ಹಾಕಿ OTP ಪಡ್ಕೊಂಡು ನಾವು ಲಾಗಿನ್ ಆಗಬೇಕಾಗತ್ತೆ. ಸೊ ಈಗ ಲಾಗೌಟ್ ಮಾಡ್ತಾ ಇದ್ದೀನಿ. ಸೊ ಬಲಭಾಗದಲ್ಲಿ ಕಾಣುವಂತಹ ಒಂದು ಕಾಂಟ್ಯಾಕ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು, ಲಾಗೌಟ್ ಮಾಡಬೇಕು. ಸೊ ಈಗ ಟೀಚರ್ ಅಂತ ಇದೆ ನೋಡಿ, ಇಲ್ಲಿ ನಾವೇನು ಮಾಡಬೇಕು, ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಂಟರ್ ಯುವರ್ ಯೂಸರ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮ KJD ನಂಬರನ್ನು ಹಾಕ್ತೀವಿ. ಸೊ ನೆಕ್ಸ್ಟು ಸೆಂಡ್ OTP ಕೊಡಬೇಕು. OTP ಹೋಗುತ್ತೆ. OTP ಬಂದ ನಂತರ ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿದ ನಂತರ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಮ್ಮ ಇಂಡಿವಿಜುವಲ್ ಆದಂಥ LBA ಲಾಗಿನ್ ಪೇಜ್ಗೆ ನಾವೀಗ ಬಂದಿದ್ದೀವಿ. ಸೊ ಈ ಥರ ಪೇಜ್ ಓಪನ್ ಆದ ನಂತರ ನೀವೇನು ಮಾಡಬೇಕು, ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಬ್ರಿಡ್ಜ್ ಕೋರ್ಸ್ ಪೇಜ್ ಓಪನ್ ಆಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಮೀಡಿಯಮ್ ಇದೆಯಾ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಗ್ರೂಪ್ ಅಂತ ಇದೆ, ಇಲ್ಲಿ ಲೋಯರ್ ಕ್ಲಾಸ್ 5ನೇ ಕ್ಲಾಸ್ ಆಗಿರೋದ್ರಿಂದ ಇಲ್ಲಿ ಕನ್ನಡ ಇಂಗ್ಲೀಷ್ ಅನ್ನೋ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಂತರಲ್ಲಿ ನಾವು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದಾದ ನಂತರ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಸಬ್ಜೆಕ್ಟ್ ಎಂಟ್ರಿ ಮಾಡ್ತಾ ಇದ್ದೀರೋ ಆ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರ ನಾವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಯಾವ ಡೇಟ್ಗೆ ನಾವು ಪ್ರೀ ಟೆಸ್ಟನ್ನು ಮಾಡಿದ್ದೀವಿ ಅಂತ ಡೇಟನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಜೂನ್ 1ಕ್ಕೆ ಪ್ರೀ ಟೆಸ್ಟನ್ನು ಮಾಡಿದ್ವಿ. ಈಗೆಲ್ಲ ಬಾಕ್ಸನ್ನು ಫಿಲ್ ಮಾಡಿದ ನಂತರ ನಾವೀಗ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಹಾಗೆ ಸರ್ಚ್ ಕೊಡೋಣ. ಸ್ಕ್ರಾಲ್ ಡೌನ್ ಮಾಡಿ. ಹೀಗೆ ಇಲ್ಲಿ ನೋಡಿ, ನಮ್ಮ ತರಗತಿಯಲ್ಲಿರುವಂಥ ವಿದ್ಯಾರ್ಥಿಗಳ ಹೆಸರು ಹಾಗೆ ಲರ್ನಿಂಗ್ ಔಟ್ಕಮ್ಸು ಎಷ್ಟು ನಿಗದಿಯಾಗಿದೆಯೋ ಆ ವಿಷಯಕ್ಕೆ ಆ ಲರ್ನಿಂಗ್ ಔಟ್ಕಮ್ಸು ನಮಗೆ ಶೋ ಆಗುತ್ತಾ ಇದೆ. ಸೊ ನಾವಿಲ್ಲಿ ಜಾಸ್ತಿ ಸಂಖ್ಯೆ ಮಕ್ಕಳು ಕಾಣಬೇಕಂದಾಗ ನಾವೊಂದು 100 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಒಂದೇ ಪೇಜಲ್ಲಿ ಈ ಥರ ಸ್ಕ್ರಾಲ್ ಡೌನ್ ಮಾಡಿದರೆ ನಮಗೆ 100 ಮಕ್ಕಳು ಕೂಡ ಕಾಣ್ತಾರೆ. ಎಷ್ಟಿದಾರೋ ಅಷ್ಟು ಮಕ್ಕಳು ಕೂಡ ನಮಗಿಲ್ಲಿ ಶೋ ಆಗ್ತಾರೆ. ಸೊ ನಾವೇನು ಮಾಡಬೇಕೀಗ, ಇಲ್ಲಿ ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಲರ್ನಿಂಗ್ ಔಟ್ಕಮ್ 1ಗೆ ಯಾವ ಗ್ರೇಡ್ ತೊಗೊಂಡಿದ್ದಾನೆ. ಈಗ ನಾವು ಮೊದಲನೇ ವಿದ್ಯಾರ್ಥಿಗೆ ಲರ್ನಿಂಗ್ ಔಟ್ಕಮ್ 1ಕ್ಕೆ ನಾವು ಗ್ರೇಡನ್ನು ಎಂಟ್ರಿ ಮಾಡ್ತೀವಿ. ಸೊ ಆ ಮಗು A ಗ್ರೇಡ್ ತೊಗೊಂಡಿದ್ರೆ A ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಗ್ರೀನ್ ಕಲರಲ್ಲಿ ಗ್ರೇಡು ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟು A ಇದೆ, ನೆಕ್ಸ್ಟು B ಇದೆ. ನೋಡಿ ಇಲ್ಲಿ ಚೇಂಜ್ ಆಯಿತು ಕಲರು. B ಗ್ರೇಡ್ ಬಂದಾಗ ರೆಡ್ ಮಾರ್ಕಲ್ಲಿ ಬರುತ್ತೆ. ಸೊ ರೆಡ್ ಮಾರ್ಕಲ್ಲಿ ಹೈಲೈಟ್ ಆಗ್ತಾಯಿದೆ. A ಗ್ರೇಡ್ ಇರೋದು ಗ್ರೀನ್ ಮಾರ್ಕಲ್ಲಿ ಹೈಲೈಟ್ ಆಗ್ತಾಯಿದೆ. ಈಗ ಪ್ರತಿಯೊಬ್ಬರದ್ದು ನಾವು ಇಲ್ಲಿ ಕೊಟ್ಟಿರುವಂಥ ಗ್ರೇಡ್ಗಳನ್ನು ತುಂಬ್ತಾ ಹೋಗ್ಬೋದು. ನೋಡಿ, ನಾವು ಮತ್ತೆ ಅದನ್ನು B ಮಿಸ್ಸಾಗಿ B ತುಂಬಿದ್ರು ಕೂಡ A ಅಂತೇಳಿ ಚೇಂಜ್ ಮಾಡ್ಬೋದು. ನೋಡಿ, B ಮಾಡ್ಬೋದು ಮತ್ತೆ.
ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟು ಬಿ ಎ ಬಿ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿದು 5ನೇ ತರಗತಿಯ ಇಂಗ್ಲೀಷ್ ವಿಷಯದಲ್ಲಿ ಲರ್ನಿಂಗ್ ಔಟ್ಕಮ್ಸು 10 ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳಿಗೆ ಆ ಮಗು ಯಾವ ಗ್ರೇಡ್ ತೊಗೊಂಡಿದೆ ಅದನ್ನು ನಾವು LBAದಲ್ಲಿ ಬ್ರಿಡ್ಜ್ ಕೋರ್ಸಲ್ಲಿ ಈ ರೀತಿಯಾಗಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ನಾವೀಗ ಎಲ್ಲ ವಿದ್ಯಾರ್ಥಿಗಳ ಗ್ರೇಡನ್ನು ಎಂಟ್ರಿ ಮಾಡಿದ್ದೀವಿ. ಸೊ ಇಲ್ಲಿ ಎ ಬಂದಿರೋ ಗ್ರೇಡು ಗ್ರೀನ್ ಕಲರಲ್ಲಿ ಶೋ ಆಗ್ತಾಯಿದೆ, ಹಾಗೆಯೇ ಬಿ ಬಂದಿರೋ ಗ್ರೇಡು ರೆಡ್ ಕಲರಲ್ಲಿ ಶೋ ಆಗ್ತಿದೆ. ಈಗ ನಾವೆಲ್ಲ ವಿದ್ಯಾರ್ಥಿಗಳನ್ನು ತುಂಬಿದ ನಂತರ ಕೊನೆಯಲ್ಲಿ ಇಲ್ಲಿ 2 ಆಪ್ಷನ್ ಇದೆ, ಸೇವ್ ಮತ್ತು ಫೈನಲ್ ಸೇವ್ ಅಂತ ಇದೆ. ಸೊ ನಾವೀಗ ಇದನ್ನು ಫೈನಲ್ ಸೇವ್ ಅಂತೇಳಿ ಕೊಟ್ಟರೆ ಇದು ಡಾಟಾ ಸೇವ್ ಆಗುತ್ತೆ. ಇನ್ನೊಂದು ಸರಿ ನೋಡಿ, ಕನ್ಫರ್ಮ್ ಕೇಳ್ತಾ ಇದೆ, ಏನಾದರೂ ಎಡಿಟ್ ಮಾಡೋದಿದೆಯಾ ಅಂತೇಳಿ, ಯಾಕಂದರೆ ಆಮೇಲೆ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಈಗ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ಡಾಟಾ ಏನಾಯಿತು, ಫೈನಲೈಸ್ಡ್ ಆ್ಯಂಡ್ ಫ್ರೋಝನ್ ಸಕ್ಸಸ್ಫುಲಿ ಅಂತೇಳಿ ಈ ಥರ ಒಂದು ಪಾಪಪ್ಪು ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನಮಗೆ ಡಾಟಾ ಬ್ರಿಡ್ಜ್ ಕೋರ್ಸಲ್ಲಿ ನಾವು ಪ್ರೀ ಟೆಸ್ಟ್ನ ಗ್ರೇಡನ್ನು ಈ ರೀತಿಯಾಗಿ ಎಂಟ್ರಿ ಮಾಡ್ಬೋದಾಗಿದೆ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ರೀತಿಯಾದಂತಹ ಅನೇಕ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.